திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். ಗುರುವೇ ಶರಣಂ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವಲೋಕೋ ಸುಖಿನೋ ಭವಂತು. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಗುರುವೇ ಶರಣಂ. ಭಾಳ ಸಂತೋಷ ಆಗ್ತದೆ ಎಲ್ಲರನ್ನು ನೋಡುವಾಗ, ಮಕ್ಕಳನ್ನು ನೋಡುವಾಗ ಮುಖ್ಯವಾಗಿ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಒಳ್ಳೆಯ ಯೋಗವನ್ನೆಲ್ಲ ಮಾಡ್ತೀರಿ ಅಂತ ಹೇಳಿದರೆ ಭಾಳ ಸಂತೋಷ ಆಗ್ತದೆ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಭಾಳಷ್ಟು ಇದೆ. ಇದು ಜನ್ಮ ಜನ್ಮಕ್ಕೂ ಸಂಬಂಧಪಟ್ಟ ವಿಷಯ. ಇದು ಜನ್ಮ ಜನ್ಮಕ್ಕೂ ಸಂಬಂಧಪಟ್ಟು ನಿಮ್ಮ ಕರ್ಮ ಅದಕ್ಕೆ ತಕ್ಕಂತೆ ಪಯಣ ಮಾಡ್ತಾ ಉಂಟು. ಇದೆಲ್ಲ ಭಗವಂತ ಕೊಟ್ಟ ವರ ಯೋಗ ಅಂತೇಳಿದರೆ. ಇವತ್ತಿನ ದಿನ ವಿಶ್ವ ಯೋಗ ದಿನಾಚರಣೆ ಅಲ್ವಾ? ಇಂಟರ್ನ್ಯಾಷನಲ್ ಯೋಗ ಡೇ. ಪ್ರತಿಯೊಬ್ಬರು ಇವತ್ತು ಯೋಗವನ್ನು ಭಾಳ ಶ್ರೇಷ್ಠ ಸ್ಥಿತಿ ಅಂತೇಳಿ ಆಚರಿಸ್ತಾ ಬರ್ತಾ ಇದ್ದಾರೆ ಅಲ್ವಾ? ಈಗ ಇಂಟರ್ನ್ಯಾಷನಲ್ ಡೇ, ವಿಶ್ವ ಯೋಗ ದಿನಾಚರಣೆ ಅಂತ ಆದ್ದು ಸ್ವಲ್ಪ ವರ್ಷಗಳ ಹಿಂದೆ ಅಲ್ವಾ? ನೀವೆಲ್ಲ ಯೋಗ ತಿಳಿದವರು ಆದ ಕಾರಣ ನಿಮಗೆ ಅದು ಇಸುವಿ ಯಾವ ಡೇಟಲ್ಲಿ ಆಯಿತು, ಯಾವ ಇಸುವಿಯಲ್ಲಿ ಆಯಿತು ಅಂತೇಳಿ ನಿಮಗೆಲ್ಲ ಚೆನ್ನಾಗಿ ನೆನಪಿರ್ತದೆ. ನಮಗೆ ಅದರ ನೆನಪಿಲ್ಲ. ನೀವೆಲ್ಲ ಕೂತ್ಕೊಂಡಿದ್ದೀರಿ, ಏನೋ ಒಂದು ವಿಷಯ ಹೇಳಬೇಕು, ಹೇಳ್ತಾ ಇದ್ದೇವೆ. ಹೇಳುವ ವಿಚಾರ ನಮ್ಮ ಅಭಿಪ್ರಾಯ, ನಮ್ಮ ಅನಿಸಿಕೆ, ಇದು ನಮ್ಮ ಜ್ಞಾನ. ಇದು ನಿಮ್ಮ ಒಳಗೆ ಯಾವ ರೀತಿ ಹೋಗಿ ಪರಿವರ್ತನೆ ಆಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೂ ಕಾಲಕ್ಕೆ ತಕ್ಕವಾಗಿ ಆ ತಾಯಿ ಜಗನ್ಮಾತೆ ಆಶೀರ್ವಾದದಂತೆ ಏನು ನುಡಿಬೇಕು, ಯಾವುದೋ ಒಂದು ರೀತಿಯಲ್ಲಿ ತಾಯಿ ನುಡಿಸ್ತಾಳೆ ಎಂಬ ಸತ್ಯ, ಎಂಬ ನಂಬಿಕೆ. ಇವತ್ತಿನ ದಿನ ಗುರುಮನೆಯಲ್ಲಿ ಇಷ್ಟೆಲ್ಲ ಮಕ್ಕಳು ಬಂದು, ಇಷ್ಟೆಲ್ಲ ಯೋಗ ಶಿಕ್ಷಕರು ಬಂದು ಅನೇಕ ರೀತಿಯ ಆ ಕಲೆಯನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದೀರಿ. ಒಂದು ಗುರುವಿನ ದೃಷ್ಟಿ ಬಿದ್ದರೆ ಪ್ರಪಂಚದ ದೃಷ್ಟಿ ಬಿತ್ತು ಅಂತೇಳಿ ಅರ್ಥ. ಇಷ್ಟೇ. ಇದು ಅವರವರ ನಂಬಿಕೆ ಮೇಲಿರುವಂಥ ವಿಚಾರ. ಆಗ ಯೋಗ ಎಂಬುದು ಏನು? ಈ ಯೋಗ ಎಂಬುದು ಹೇಗೆ ಪ್ರಾರಂಭವಾಯಿತು? ಯೋಗ ಎಂಬುದು ಆತ್ಮಕಲೆ, ನಮ್ಮ ಆತ್ಮದ ಕಲೆ. ಅದು ನಮ್ಮ ಜೊತೆಯೇ ಬಂದಿದೆ. ಸಕಲ ಜೀವರಾಶಿಯಲ್ಲಿ ಭಗವಂತ ವರದಾನವಾಗಿ ಕೊಟ್ಟಂಥ ಪವಿತ್ರವಾದ ಸ್ಥಿತಿ ಅಂದರೆ ಅದು ಯೋಗ. ಆದ ಕಾರಣ ನೀವು ಒಂದೊಂದು ಆಸನವನ್ನು ಮಾಡುವಾಗ ಕೂರ್ಮಾಸನ, ಮಕರಾಸನ, ಕುಕ್ಕುಟಾಸನ, ಮಯೂರಾಸನ, ಸರ್ಪಾಸನ, ಮಂಡುಕಾಸನ, ಮಯೂರಾಸನ, ಅನೇಕ ರೀತಿಯ ಆಸನಗಳನ್ನು ಹೇಳ್ತೀರಿ. ಆ ಆಸನಗಳು, ಅದರ ಮುಂದೆ ಇರುವ ಹೆಸರು, ಅದು ಎಲ್ಲಿ ಉಂಟು? ನಾವೆಲ್ಲಿಂದ ಕಲಿತುಕೊಂಡೆವು ಇದನ್ನು? ದೇಹವನ್ನು ದಂಡಿಸುವುದರಿಂದ ಯೋಗವಾಗ್ತದ? ಅಲ್ಲ, ಯೋಗ ಮಾಡೋದ್ರಿಂದ ದೇಹ ದಂಡಿಸಿ ಹೋಗ್ತದ? ಇಲ್ಲಿ ಏನು ಅಂತೇಳಿ ನಾವು ಅರ್ಥ ಮಾಡಿಕೊಡ್ಬೇಕು. ಈ ದೇಹವನ್ನು ದಂಡಿಸುವುದು ಯಾಕೆ? ಯಾಕೆ ಈ ಮಯೂರಾಸನದಲ್ಲಿರಬೇಕು? ಯಾಕೆ ಈ ಕೂರ್ಮಾಸನದಲ್ಲಿರಬೇಕು? ಯಾಕೆ ಈ ಕೇಸರಿ ಆಸನದಲ್ಲಿರಬೇಕು? ಅನೇಕ ರೀತಿಯ ಆಸನಗಳನ್ನು ಹೇಳಿದಿರಿ. ಇದೆಲ್ಲ ಪ್ರಕೃತಿಯಲ್ಲಿರುವಂಥ ವಿಚಾರ ಅಲ್ವಾ? ಒಂದು ಭೈರವನ್ನು ನೋಡಿ, ಅದು ಒಂದು ಮಲ್ಕೊಂಡಾಗ ಎದ್ದು ನಿಲ್ಲುವಾಗ ಅದರ ಕಾಲುಗಳು ಹಿಂದೆ ಹೋಗಿ, ಕೈಗಳು ಮುಂದೆ ಹೋಗಿ, ಇದೊಂದು ಯೋಗದ ಸ್ಥಿತಿಯೇ. ಇದರಿಂದ ಕೂಡ ಕಲ್ತರು. ಒಂದು ಮಂಗನಿಂದ ಮರದಲ್ಲಿ
ಯಾವ ರೀತಿ ಉಂಟು, ಅದರಿಂದ ಕಲ್ತರು. ಯಾರು ಕಲ್ತರು ಇದನ್ನೆಲ್ಲ? ಪ್ರಕೃತಿಯಲ್ಲಿರುವ ವಿಚಾರವನ್ನೆಲ್ಲ ಯಾರು ತನ್ನ ಒಳಗೆ ರೂಪಿಸಿಕೊಂಡ್ರು? ಯಾರಿಗೊಬ್ಬರಿಗೂ ಶಾರೀರಿಕ ಕ್ರಿಯೆ ಇಲ್ಲವೋ, ಯಾರು ಒಬ್ಬರು ಒಂದೇ ಸ್ಥಳದಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೋ, ಒಂದು ಮರದಡಿಯಲ್ಲಿ 2 ದಿನ 3 ದಿನ 4 ದಿನ 5 ದಿನ 1 ವಾರ 1 ತಿಂಗಳು ಎಲ್ಲ ಯಾರು ಒಬ್ಬರು ಒಂದು ಸ್ಥಿತಪ್ರಜ್ಞ ಸ್ಥಿತಿಯಲ್ಲಿ ಕೂತ್ಕೊಳ್ತಾರೋ, ಆ ಒಂದು ಸಮಾಧಿ ಸ್ಥಿತಿಯಿಂದ ಹೊರಗೆ ಬರುವಾಗ ನಮ್ಮ ದೇಹ ಪುನಃ ಯಥಾಸ್ಥಿತಿಗೆ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಎಂಬ ಸತ್ಯವನ್ನು ತಿಳಿದರು. ಯೋಗ ಎಲ್ಲರಿಗೂ ಆಗ್ತದೆ, ಇದು ಆತ್ಮಕಲೆ ಅಂತ ಹೇಳೋದು. ಸಣ್ಣ ಮಗುವಿನಿಂದ ಹರಿದುಕೊಂಡು ಹೋಗಿ ಎದ್ದು ನಿಂತು ಅದು ನಡೆಯುತ್ತದೆ, ಅದರ ಕಾಲಲ್ಲೇ ಅದು ನಿಂತು ನಡೀತದೆ. ಇದು ದೊಡ್ಡ ಯೋಗ ಅಲ್ವಾ? ಇದು ಸತ್ಯ ಯೋಗ ಅಲ್ವಾ? ಇದು ನಮ್ಮ ಆತ್ಮದಲ್ಲೇ ಕೊಟ್ಟಂಥ ವಿಚಾರ ಅಲ್ವಾ? ಇದು ಪ್ರತಿಯೊಬ್ಬನಿಗೂ ಬೇಕು ಅಂತೇಳಿ. ಒಂದು ಮನೆ ಕೆಲಸ ಮಾಡುವಾಗ, ಒಂದು ಒರೆಸುವಾಗ, ಒಂದು ಬಾವಿಯಿಂದ ನೀರು ಸೇದುವಾಗ, ಒಂದು ಬಟ್ಟೆ ಒಗೆಯುವಾಗ, ಒಂದು ವಾಕಿಂಗ್ ಮಾಡುವಾಗ, ಒಂದು ಮೇಲೆ ಹತ್ತುವಾಗ, ಒಂದು ಕೆಳಗೆ ಇಳಿಯುವಾಗ, ಮನೆಯನ್ನು ಶುದ್ಧ ಮಾಡುವಾಗ, ಇದೆಲ್ಲ ಯೋಗವೇ. ಇದು ಪ್ರತಿಯೊಂದು ಯೋಗವೇ. ಇದು ಯಾಕೆ ಭಗವಂತ ಈ ಸಿಸ್ಟಮನ್ನು ನಮ್ಮ ಒಳಗೆ ಕೊಟ್ಟ? ಇದು ಬೇಸಿಕ್ಕಿಂದ ಹೇಳೋದು, ಬೇಸಿಕ್ಕಿಂದ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಆಗಲಿಕ್ಕೆ ಏನು ಕಾರಣ ಅಂತ ಹೇಳೋದು. ಇವತ್ತು ಪ್ರತಿಯೊಬ್ಬರು ಯೋಗವನ್ನು ಹಿಂಬಾಲಿಸಿಕೊಂಡು ಹೋಗಲಿಕ್ಕೆ ಏನು ಕಾರಣ ಅಂತ ಹೇಳೋದು. ಆಗ ಇದೆಲ್ಲ ಭಗವಂತ ನಮ್ಮೊಳಗೆ ಕೊಟ್ಟಿದ್ದಾನೆ. ಆಗ ಈ ದೇಹವನ್ನು ದಂಡಿಸುವುದು ಯಾಕೆ? ದೇಹವನ್ನು ದಂಡಿಸಿದರೆ ಏನು ಸಿಗ್ತದೆ? ಇಷ್ಟಿಷ್ಟು ಆಸನದಲ್ಲಿ ಇಷ್ಟಿಷ್ಟು ಹೊತ್ತು ಇದ್ದರೆ ಏನು ನಮ್ಮ ಒಳಗೆ ಸೃಷ್ಟಿಯಾಗ್ತದೆ? ಈ ಸತ್ಯವನ್ನು ತಿಳಿದು ಯಾರೊಬ್ಬ ಯೋಗವನ್ನು ಮಾಡ್ತಾನೋ ಅವನೊಂದು ಪರಮಶ್ರೇಷ್ಠ ಯೋಗಿ ಆಗ್ತಾನೆ. ಏನಾಗ್ತದೆ? ಒಂದು ಯೋಗ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದ ವಿಚಾರ ಏನು? ಯೋಗ ಮಾಡುವವರು ಯಾರಾದಿದ್ದರೆ ಆ ಕಡೆಯಿಂದ ಒಂದು ವಿಷಯ ಹೇಳಿದರೆ ಒಳ್ಳೆಯದಿತ್ತು. ಕಾನ್ಸಂಟ್ರೇಷನ್. ಈ ದೇಹವನ್ನು ದಂಡಿಸುವುದರಿಂದ, ಈ ರೀತಿಯಾದ ಯೋಗ ಕ್ರಿಯೆಯನ್ನು ಮಾಡುವುದರಿಂದ ನಮಗೆ ಏನು ಅನುಭವ ಆಗ್ತದೆ ನಮ್ಮ ಒಳಗೆ? ಯಾಕೆ ಬೇಕಾಗಿ ಸತ್ಯವನ್ನೆಲ್ಲ ಕಂಡುಹಿಡಿದ್ರು? ಮನಸ್ಸು ದೇಹದ ಜೊತೆ ಸಂಬಂಧ ಹೊಂದುತ್ತದೆ, ಅದರಿಂದ ಪ್ರಜ್ಞೆ ವರ್ತಮಾನದಲ್ಲಿ ಇರ್ತದೆ. ಮನಸ್ಸು ದೇಹದ ಜೊತೆ ಸಂಬಂಧ ಜಾಸ್ತಿ ಆಗ್ತದೆ, ಒಗ್ಗೂಡುತ್ತದೆ. ಸರಿಯೇ. ನಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿಕೊಂಡು ಆತ್ಮ ಪರಮಾತ್ಮನಲ್ಲಿ ಸೇರಿಸುವಂಥ ಒಂದು ಪಾದವಿ ಯೋಗ ಅಂತ. ಮನಸ್ಸನ್ನು ಕೇಂದ್ರೀಕರಿಸ್ಬಿಟ್ಟು ಸ್ಥಿರಾಮ ಸುಖ ಆಸನದಲ್ಲಿ ಕೂತ್ಕೊಂಡು ಉಸಿರಾಟವನ್ನು ಮಾಡ್ತಾ ಮಾಡ್ತಾ ಧ್ಯಾನ ಸ್ಥಿತಿಗೆ ಹೋದರೆ ನಮ್ಮ ಕಡೆ ಸೇರುತ್ತೆ, ದೇವರ ಕಡೆ ಸೇರುತ್ತೆ. ಕೂಡಿಸು, ಬಂಧಿಸು, ಸೇರಿಸು, ಸಂಯೋಜನೆ ಒಂದು ಎಂಬ ಅರ್ಥವನ್ನು ಹೊಂದಿರುವಂಥದ್ದು ಯೋಗ. ಇದನ್ನು ದೇವರ ಕಡೆಗೆ ಕೂಡಿಸಬೇಕು, ಪರಮಾತ್ಮನ ಕಡೆಗೆ ಕೂಡಿಸುವಂಥದ್ದು ಯೋಗ. ಸತ್ಯವೇ. ಎಲ್ಲರೂ ಹೇಳಿದ್ದು ಸತ್ಯವೇ. ಎಲ್ಲರೂ ಹೇಳಿದ್ದು ಒಂದೊಂದು ರೀತಿಯಲ್ಲಿ ಸತ್ಯವೇ. ಎಲ್ಲರೂ ಹೇಳೋದು ಒಂದೇ ಕಡೆ ಹೋಗಿ ಸೇರುವಂಥದ್ದು. ಆದರೆ ಇದರಲ್ಲಿ ಸರಿಯಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಹೋದರೆ ಈ ಸ್ಥಿತಿಯೆಲ್ಲ ನಮ್ಮ ಒಳಗೆ ಬರಬೇಕು ಅಂತ ಹೇಳಿದರೆ ನಮ್ಮ ಪ್ರಾಣವಾಯು ನಮ್ಮ ಒಳಗೆ ಸ್ವಲ್ಪ ಹೊತ್ತು ನಿಲ್ಲಬೇಕು. ಈ ಯೋಗ ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಪ್ರಾಣವಾಯು, ನಮ್ಮ ಉಸಿರು, ವೇಗವಾಗಿ ಹೋಗುವ ಉಸಿರು ನಿಧಾನವಾಗಿ ಹೋಗ್ತದೆ. ಒಂದು ಯೋಗ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾದ್ದು ಉಸಿರಿನಲ್ಲಿ ಹಿಡಿತ, ಶ್ವಾಸದಲ್ಲಿ ಹಿಡಿತ. ಆ ಶ್ವಾಸವನ್ನು ನೀವು ಒಳಗೆ ಎಷ್ಟು ಸ್ತಂಭನ ಮಾಡ್ತೀರಿ, ಎಷ್ಟು ಬಂಧಿಸ್ತೀರಿ, ಅದು ಬಲವಂತವಾಗಬಾರ್ದು. ಅದು ಯಾವ ರೀತಿ ಬಂಧನಕ್ಕೆ ಒಳಗಾಗ್ತದೆ ಅಂತ ನಮಗೇ ಗೊತ್ತಾಗಬಾರ್ದು. ಒಂದು ಯೋಗಿಗೆ ಗೊತ್ತಾಗುವುದೇ ಇಲ್ಲ, ನಾನೆಷ್ಟು ಲೈಟ್ ಆಗ್ತಾ ಇದ್ದೇನೆ, ನಾನೆಷ್ಟು ಹಗುರ ಆಗ್ತಾ ಇದ್ದೇನೆ ಅಂತೇಳಿ. ಯೋಗದ ರಹಸ್ಯ ವಾಯುಸ್ತಂಭನ.
ಇದು ಯೋಗದ ರಹಸ್ಯ. ಇದನ್ನು ಸಣ್ಣ ಮಕ್ಕಳಿಂದಲೇ ತಿಳಿದುಕೊಂಡ್ರೆ ನಿಮ್ಮೊಳಗೆ ಅದ್ಭುತವಾದ ಶಕ್ತಿಗಳೆಲ್ಲ ಬರ್ತದೆ. ಈ ಅದ್ಭುತ ಶಕ್ತಿ ನಿಮ್ಮೊಳಗೆ ಬರಬೇಕು ಅಂತ ಹೇಳಿದರೆ, ಇದು ನಿಮ್ಮೊಳಗೆ ನಿಲ್ಲಬೇಕು ಅಂತ ಹೇಳಿದರೆ, ನೀವು ಮಾಡಬೇಕಾದ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ, ದೇಶದಲ್ಲಿ ಪ್ರಪಂಚದಲ್ಲಿ ಯೋಗ ಪಿತಾಮಹ ಪತಂಜಲಿ ಮಹರ್ಷಿಗಳು ಹೇಳಿದಂಥ ಸೂತ್ರಗಳು, ಅವರ ಹಿಂದೆ ಅನೇಕ ಋಷಿಮುನಿಗಳು ಹೇಳಿದಂಥ ರೀತಿ ನೀತಿಗಳು ಸಾವಿರಾರು ರೀತಿಯಲ್ಲಿದೆ. ನಮಗೆ ಕೊನೆಗೆ ಸಿಕ್ಕಿದ್ದು ಪತಂಜಲಿ ಮಹರ್ಷಿಗಳು. ಅದರಿಂದ ಹಿಂದೆ ಅದೆಷ್ಟೋ ಮಹಾಜ್ಞಾನಿಗಳು ಯೋಗಿಗಳೆಲ್ಲ ಇದ್ದರು, ಸಪ್ತ ಋಷಿಗಳು ಇದ್ದರು. ಎಲ್ಲರೂ ಯೋಗಿಗಳೇ, ಪ್ರತಿಯೊಬ್ಬರು ಯೋಗಿಗಳೇ. ಎಲ್ಲರೂ ಹೇಳಿದ ವಿಚಾರ ಏನು? ಈ ಶಕ್ತಿ, ಯೋಗದ ಶಕ್ತಿ, ಇದು ಒಂದು ಭಗವಂತನ ಅಂಶ. ಆದ ಕಾರಣ ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಂತ ಯೋಗದ ಅಂಶವನ್ನು ವರದಾನವಾಗಿ ನೀಡಿದ. ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಅದೇ ರೀತಿ ಸೃಷ್ಟಿ ಮಾಡಿದ. ಒಂದು ಮಯೂರಾಸನದಲ್ಲಿ ಎಷ್ಟೊತ್ತು ನಮಗೆ ನಿಲ್ಲಲಿಕ್ಕಾಗ್ತದೆ? ಆ ಮಯೂರಾಸನದಲ್ಲಿ ನಿಲ್ಲುವಾಗ ನಮ್ಮ ಒಳಗೆ ಏನು ಚೈತನ್ಯ ಉಂಟಾಗ್ತದೆ? ನಮ್ಮ ಉಸಿರು ಎಷ್ಟು ನಿಧಾನವಾಗಿ ಚಲಿಸ್ತದೆ? ನಮ್ಮ ಉಸಿರು ಎಷ್ಟು ನಮ್ಮ ಒಳಗೆ ನಿಲ್ತದೆ? ನಮ್ಮ ಉಸಿರನ್ನು ನಮ್ಮ ಒಳಗೆ ನಿಲ್ಲಿಸುವ ಕ್ರಿಯೆಗೆ ಯೋಗ ಅಂತ ಹೇಳೋದು. ಈ ಉಸಿರು ನಿಮ್ಮೊಳಗೆ ನಿಲ್ತದೆ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ನಿಲ್ತದೆ. ಆದರೆ ಈ ಉಸಿರನ್ನು ನೀವು ಯಾವ ರೀತಿ ಬೆರೆಸಬೇಕು ಅಂತೇಳಿ ಮೊದಲು ಹೇಳಿಕೊಟ್ಟಂಥ ವಿಚಾರ ಏನು? ಯಮ, ನಿಯಮ, ಆಸನ. ಯಮ ಗುಣ, ಶುದ್ಧತೆ, ಸತ್ಯವಂತನಾಗು, ಪ್ರೀತಿವಂತನಾಗು, ಕರುಣೆಯಿಂದ ಇರು. ಇಂಥ ವಿಚಾರಗಳೆಲ್ಲ ಇದ್ದರೆ ನೀನು ಯೋಗ ಮಾಡಲಿಕ್ಕೆ ಯೋಗ್ಯವಾದವ. ನಿನ್ನ ಒಳಗಿರುವ ವಿಚಾರ, ನಿನ್ನ ಅಂತರಾತ್ಮದ ಸ್ಥಿತಿ ಹಾಗೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿ ಬರಲಿ, ಒಂದು ಡಿಸಿಪ್ಲಿನ್ ಆಗಿ ಬರಲಿ. ಅದು ನಿಯಮ. ತನ್ನ ಒಳಗೆ ಏನು ಉದಯ ಆಗ್ತದೆ ಅದೇ ರೀತಿ ಬದುಕುವುದು. ಸುಳ್ಳು ಹೇಳಿ ಬದುಕಲಿಕ್ಕೆ ಹೇಳಲಿಲ್ಲ. ಅದು ಸುಳ್ಳು ಹೇಳಿ ಆಸೆ ವ್ಯಾಮೋಹದಿಂದ ಯೋಗ ಎಲ್ಲ ಮಾಡಿದರೆ ಯೋಗ ಫಲಿಸುವುದಿಲ್ಲ. ಕೇವಲ ದೇಹವನ್ನು ದಂಡಿಸುವುದು ಮಾತ್ರ ಅಂತ ಹೇಳೋದು. ಕೇವಲ ದೇಹವನ್ನು ದಂಡಿಸುವುದು ಮಾತ್ರ ಈ ಯೋಗ. ನಿಮ್ಮ ಒಳಗೆ ಗುಣಗಳು ಇದ್ದರೆ ಮಾತ್ರ ಆ ಯೋಗ ಪವಿತ್ರತೆಯನ್ನು ಕಂಡುಕೊಳ್ಳಲಿಕ್ಕಾಗ್ತದೆ. ಆ ಯೋಗ ಈ ಪ್ರಪಂಚಕ್ಕೆ ಮಹಾಯೋಗಿ ಆಗ್ತದೆ, ಪ್ರಪಂಚಕ್ಕೆ ಜ್ಞಾನ ಬಿಂದು ಆಗ್ತದೆ. ಅದು ಯೋಗ ಎಂಬುದು ಅಷ್ಟು ಪವಿತ್ರ. ಆ ಯೋಗದಲ್ಲೇ ಭಗವಂತಿರುವುದು. ಆದ ಕಾರಣ ಭಗವಂತನಿಗೆ ಭೋಗಿಯೂ ನೀನೇ, ಯೋಗಿಯೂ ನೀನೇ. ಭೋಗದಿಂದ ಯೋಗ, ಯೋಗದಿಂದ ಸಂಯೋಗ ಒಂದಾಯಿತು. ಭೋಗ ಮಾಡಬೇಕು. ಭೋಗ ಅಂದರೆ ಏನು? ತಪ್ಪು ಅರ್ಥ ಮಾಡೋದಲ್ಲ. ಪ್ರತಿನಿತ್ಯ ಮಾಡುವ ಕರ್ಮ, ಪ್ರತಿನಿತ್ಯ ನಾವು ಮನೆಯಲ್ಲಿ ಮಾಡುವ ಕರ್ಮಗಳೆಲ್ಲವೂ ಭೋಗವೇ. ಒಂದು ಗುಡಿಸೋದು, ಒರೆಸೋದು, ಹೋಗೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು. ನಾವು ಆ್ಯಕ್ಟಿವ್ ಆಗಿದ್ದೇವಲ್ವ, ಈ ಉಸಿರು ಓಡಾಡ್ತಾ ಉಂಟಲ್ವ, ಇದೆಲ್ಲವೂ ಭೋಗವೇ. ಈ ಭೋಗದಿಂದ ಯೋಗವಾಗಿ ಪರಿವರ್ತನೆ ಆಗಬೇಕು. ಆ ಯೋಗವಾಗಿ ಪರಿವರ್ತನೆ ಆಗುವಾಗ ಆ ಯೋಗ ಎಂಬುದು ಭಗವಂತನಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುವ ಸೇತುವೆ ಆಗ್ತದೆ. ಅದು ಸೇರಿಸ್ತದೆ ನಮ್ಮನ್ನು. ಎಲ್ಲಿಗೆ? ಭಗವಂತನ ಹತ್ರ ಹೋಗಿ ನಮ್ಮನ್ನು ಸೇರಿಸ್ತದೆ. ಆಗ ಯೋಗ ಅಂದರೆ ಸೇತುವೆ, ಯೋಗ ಅಂದರೆ ಸತ್ಯ ಪಯಣ. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಆದ ಕಾರಣ ಹೇಳೋದು, ಮೊದಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ಯೋಗ ಮಾಡುವವರು. ಪ್ರತಿಯೊಬ್ಬನ ಹತ್ರ ಪ್ರೀತಿ, ಕರುಣೆ, ಶಾಂತಿ, ಮಮತೆ ಎಲ್ಲವೂ ಇರಬೇಕು ಯೋಗ ಮಾಡುವವರಲ್ಲಿ. ಅಂಥ ಅದ್ಭುತ ಶಕ್ತಿ ಇದೆ. ಆಸೆಯನ್ನು ಸ್ವಲ್ಪವೇ ದೂರ ಮಾಡಬೇಕು. ಸತ್ಯದ ದಾರಿ ಯಾವುದು ಅಂತ ತಿಳಿಬೇಕು. ಅವರವರ ಆಸೆಗೆ ಏನೇನು ಬೇಕೋ ಆ ಆಸೆಯನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಅದೇ ರೀತಿ ನೀತಿಯಲ್ಲಿ ಹೋಗಬೇಕು ಅಲ್ವಾ? ಯಮ, ನಿಯಮ, ಆಸನ.
ಆಸನ ಅಂತೇಳಿದರೆ ಒಂದು ಕಡೆ ಮೌನವಾಗಿ ಕೂತ್ಕೊಳ್ಳಿಕ್ಕೆ ಕಲಿಬೇಕು. ಆಸನ ಸಿದ್ಧಿಯಾಗಬೇಕು ಮೊದಲು. ಯೋಗದ ಬಗ್ಗೆ ಮಾತನಾಡುವಾಗ ಮನಸ್ಸು ಅಷ್ಟು ಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು, ಏಕಾಂತದಲ್ಲಿರಬೇಕು. ಒಂದು ಆಸನದಲ್ಲಿ ನಾವು ಕೂತ್ಕೊಂಡಿದ್ದೇವೆ ಅಂತೇಳಿದರೆ ಈ ದೈವಿಕ ಶಕ್ತಿಯನ್ನು ತನ್ನಿಂತಾನಾಗಿ ತನ್ನೊಳಗೆ ಸ್ವೀಕಾರ ಮಾಡಲಿಕ್ಕಾಗ್ತದೆ. ಆಸನಕ್ಕಷ್ಟು ಶಕ್ತಿ ಉಂಟು. ಅಂಥ ಶಕ್ತಿ ಇರುವ ಸಮಯದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡು ಹೋಗಲಿಕ್ಕೆ ಬೇಕಾಗಿ ನಮ್ಮ ಋಷಿಮುನಿಗಳು ಅನೇಕ ರೀತಿಯಲ್ಲಿ ಹೇಳಿದರು. ಊಟ ಮಾಡುವಾಗ ಕೆಳಗಡೆ ಕೂತ್ಕೊಳ್ಳಿ, ಏನೋ ಒಂದು ಪಾಠ ಪುಸ್ತಕ ಓದುವಾಗ ಕೆಳಗಡೆ ಕೂತ್ಕೊಳ್ಳಿ, ಏನೋ ಒಂದು ಕೆಲಸ ಮಾಡುವಾಗ ಕೆಳಗಡೆ ಕೂತ್ಕೊಳ್ಳಿ, ಏನೋ ಒಂದು ಕೆಲಸ ಮಾಡುವಾಗ ಮಣ್ಣಿನಲ್ಲೇ ಮಲ್ಕೊಳ್ಳಿ, ಚಾಪೆ ಹಾಕಿ ಮಲ್ಕೊಳ್ಳಿ, ಎಲ್ಲ ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಹೇಳಿದರು ನಮ್ಮ ಋಷಿಮುನಿಗಳು. ಇದು ಯಥಾಸ್ಥಿತಿಯಲ್ಲಿ ಬರಬೇಕು. ಈ ಯೋಗ ಎಂಬುದು ಪ್ರತಿನಿತ್ಯ ಒಂದೊಂದು ಮನೆಯಲ್ಲಿ ಆಚರಣೆ ಮಾಡ್ತಾನೆ ಬರಬೇಕು. ಸಾಯಂಕಾಲ ಹೊತ್ತಾಗ 1 ಗಂಟೆ ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಭಜನೆಯನ್ನು ಹೇಳಿ. 1 ಗಂಟೆ ಕೂತ್ಕೊಂಡಿದ್ದಾನೆ. 1 ಗಂಟೆ ಇವತ್ತು ಕೂತ್ಕೊಂಡ್ರೆ ನಾಳೆ ಇನ್ನು ಸ್ವಲ್ಪ ಜಾಸ್ತಿ ಕೂತ್ಕೊಳ್ಬೋದು, ನಾಡ್ದು ಇನ್ನೂ ಸ್ವಲ್ಪ ಜಾಸ್ತಿ ಕೂತ್ಕೊಳ್ಬೋದು, ನಾಡ್ದು ಇನ್ನೂ ಸ್ವಲ್ಪ ಜಾಸ್ತಿ ಕೂತ್ಕೊಳ್ಬೋದು. 1 ಗಂಟೆ ಹೋಗಿ 2 ಗಂಟೆ ಆಗಿ, 2 ಗಂಟೆ ಹೋಗಿ 3 ಗಂಟೆ ಆಗಿ ಆ ಭಗವಂತನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುವಾಗ ತನ್ನೊಳಗೆ ಉಂಟಾಗುವ ಆನಂದವೇ ಬೇರೆ ಇದೆ. ಇದು ಕೂಡ ಯೋಗವೇ. ಪವಿತ್ರವಾದ ಯೋಗ ಇದೆಲ್ಲ. ಎಲ್ಲರೂ ಕೂತ್ಕೊಂಡು ಸಮೂಹದಲ್ಲಿ ಕೂತ್ಕೊಂಡು ಹರಿನಾಮ ಸ್ಮರಣೆ, ಶಿವನಾಮ ಸ್ಮರಣೆ, ಆ ಭಗವಂತನ ನಾಮಸ್ಮರಣೆ ಮಾಡುವಾಗ ಅಲ್ಲಿರುವ ಆನಂದವೇ ಬೇರೆ. ಎಲ್ಲವೂ ನಮ್ಮನ್ನು ಕಾಪಾಡಲಿಕ್ಕೆ ಹೇಳಿದಂತೆ ಎಲ್ಲ ವಿಚಾರಗಳು, ಇದನ್ನೆಲ್ಲ ನಾವು ಕಾಲಕ್ರಮೇಣ ಮರೆತು ಇವತ್ತಿಗೆ ಪ್ರತಿಯೊಬ್ಬರು ಯೋಗ ಕ್ಲಾಸಿಗೆ ಹೋಗಬೇಕಾಗಿ ಬಂದಿದೆ. ಶಾರೀರಿಕ ಕ್ರಿಯೆಯನ್ನೇ ನೀವು ಮರ್ತಿದ್ದೀರಿ. ಪ್ರತಿನಿತ್ಯ ಮಾಡುವ ಕೆಲಸ ಕಾರ್ಯಗಳನ್ನೆಲ್ಲ ಮರ್ತಿದ್ದೀರಿ ನೀವು. ಎಷ್ಟು ಕಿಲೋಮೀಟರ್ ನಡೀಲಿಕ್ಕೆ ಆಗ್ತದೆ ಯೋಗ ಮಾಡುವವರಿಗೆ? ಎಷ್ಟು ಎತ್ತರ ಹತ್ತಲಿಕ್ಕೆ ಆಗ್ತದೆ? ಯೋಗ ಎಂಬುದಾದರೆ ಏನು? ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಂದರೆ ಏನು? ನಿಮ್ಮ ಉಸಿರನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ಯಾರೊಬ್ಬ ವೇಗವಾಗಿ ಉಸಿರಾಡ್ತಾನೋ ಅವನಿಗೆ ಚಂಚಲವಾದ ಮನಸ್ಸಿರುತ್ತದೆ. ಯಾರೊಬ್ಬ ಸೂಕ್ಷ್ಮವಾಗಿ ನಿಧಾನವಾಗಿ ಉಸಿರಾಡ್ತಾನೋ ಅವನ ಸ್ಥಿತಿಯೇ ಬೇರೆ ಇರ್ತದೆ. ಎಲ್ಲವೂ ಉಸಿರಾಟದ ಮೇಲೆ ಇದೆ. ಆಗ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಾವು ಕಲಿಬೇಕು. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ಏನು ಮಾಡಬೇಕು? ನಾವು ಮಾಡೋದೆಲ್ಲ ಸರಿಯೇ, ಆದರೆ ಪುನಃ ಹೋಗಿ ಬೀಳೋದು ಮಾಯದಲ್ಲೇ ಬೀಳೋದು. ಮಾಯದಲ್ಲಿ ಬೀಳುವವರು ಯೋಗ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳೋದು. ಯೋಗ ಮಾಡಿದರೆ ಅದಕ್ಕೊಂದು ಶಕ್ತಿ ಉಂಟು, ಅದರಲ್ಲೊಂದು ಸತ್ಯ ಉಂಟು. ಅದು ಲೋಕಕ್ಕೆ ಕಲ್ಯಾಣ ಆಗಬೇಕು, ಪ್ರಪಂಚಕ್ಕೆ ಒಳಿತಾಗಬೇಕು. ಅಂಥ ಪವಿತ್ರವಾದ ಸ್ಥಿತಿಯೆಲ್ಲ ಯೋಗ ಮಾಡೋರೊಳಗೆ ಬರ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲರಾಗೆ ನಾವಲ್ಲ, ನಮ್ಮಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ನಮ್ಮಲ್ಲಿ ಭಗವಂತ ನಮಗೆ ಅರಿವಿಲ್ಲದಂತೆ ಉಸಿರನ್ನು ಹಿಡಿದಿಡುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಪವಿತ್ರ ಸ್ಥಿತಿಯಲ್ಲಿ ಉಪಯೋಗಿಸಿಕೊಂಡು ಹೋದರೆ ಅದು ವಿಶ್ವಶಾಂತಿಯಾಗುವುದು ಖಂಡಿತವಾಗಿ. ಒಂದಲ್ಲ ದಿನ ವಿಶ್ವಶಾಂತಿಯಾಗಿಯೇ ಆಗ್ತದೆ. ಇದೆಲ್ಲ ಮಾಡೋದು ಯಾಕೆ ಬೇಕಾಗಿ? ಇಂಟರ್ನ್ಯಾಷನಲ್ ಯೋಗ ಡೇ, ಒಂದು ದಿನ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿ ಏನು ಪ್ರಯೋಜನ? ಒಂದು ದಿನ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡಿ ಏನು ಪ್ರಯೋಜನ ಅಂತ ಕೇಳೋದು. ಇವತ್ತು ಮನುಷ್ಯನಿಗೆ ಶಾರೀರಿಕ ಕ್ರಿಯೆ ಇಲ್ಲ, ಆದ ಕಾರಣ ಅನೇಕ ರೀತಿಯಲ್ಲಿ ಮನೋವ್ಯಾಧಿಗಳು. ಯಾರಿಗೂ ಒಬ್ಬನಿಗೆ ಕೂಡ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗ್ತಲ್ಲ. ಇವತ್ತು ಆತ್ಮವಿಶ್ವಾಸ ಎಂಬುದಿಲ್ಲ. ಕಾರಣ ಏನು? ಶರೀರಕ್ಕೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಲ್ಲ. ಎಲ್ಲ ಬೆರಳಿಗೆ ಸ್ವಿಚ್ ಹಾಕಿದರೆ ಆಗ್ತದೆ. ವಸ್ತ್ರ ಒಗಿಲಿಕ್ಕಿಲ್ಲ,
ವಸ್ತ್ರ ಒಗೆಯುವಾಗ ನಮ್ಮ ಹೊಟ್ಟೆಯನ್ನು ಬಗ್ಗಿಸಿ ನಾವು ವಸ್ತ್ರ ಒಗೆಯುವಾಗ ನಮ್ಮ ಉಸಿರು ಎಷ್ಟು ನಮ್ಮ ಒಳಗೆ ನಿಲ್ತದೆ ಎಂಬ ಜ್ಞಾನ ಬೇಕು, ಆ ಒಂದು ಅಭ್ಯಾಸ ಇರಬೇಕು. ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ವಿಚ್ ಹಾಕಿದರೆ ವಸ್ತ್ರ ಒಗೆದುಕೊಂಡು ಹೋಗ್ತದೆ. ಒಂದು ಸ್ಟೆಪ್ ಹತ್ತಲಿಕ್ಕಿಲ್ಲ, ಲಿಫ್ಟ್ ಉಂಟಾ ಅಂತ ಕೇಳ್ತಾರೆ. ಒಂದು 10 ನಿಮಿಷ ನಡೆದುಕೊಂಡು ಹೋಗ್ಬೇಕು, ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ ಅಂತ ಕೇಳ್ತಾರೆ. ಎಲ್ಲಾರು ಹೋಗ್ಬೇಕಾದ್ರೆ 2 ವೀಲರ್ ಬೇಕು. ಬಾವಿಯಿಂದ ನೀರು ಸೇದಲಿಕ್ಕಿಲ್ಲ, ಯಾವುದೂ ಇಲ್ಲ. ಒಂದು ಒಳ್ಳೆ ಯೋಗ ಸೆಂಟರ್ ಅಂತ ಹೇಳಿದರೆ ಇದೆಲ್ಲ ಬೇಕು ಅಂತ ಹೇಳೋದು. ಬಾವಿ ಬೇಕು, ವಸ್ತ್ರ ಒಗೆಯೋ ಕಲ್ಲು ಬೇಕು, ಪೊರಕೆ ಬೇಕು, ತುಂಬ ಮಣ್ಣಿನ ಒಂದು ರಾಶಿ ಬೇಕು, ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಈ ರೀತಿಯಾಗಿ ಒಂದು ಯೋಗವನ್ನು ಅಭ್ಯಾಸ ಮಾಡಿ ಇದು ಪ್ರಾಕ್ಟಿಕಲ್ ಆಗಿ ಆಗುವಂಥ ವಿಚಾರ. ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ, ಯಾವುದೇ ಟ್ಯಾಬ್ಲೆಟ್ ಕುಡಿಬೇಕಾದ ಅವಶ್ಯಕತೆ ಇಲ್ಲ. ಭಗವಂತನೇ ಹೇಳಿದಂಥ ವಿಚಾರ, ಮನುಕುಲಕ್ಕೆ ಇಷ್ಟು ನೀನು ಮಾಡಲೇಬೇಕು ಅಂತ. ಇಷ್ಟು ನಾವೀಗ ಮಾಡ್ತಾ ಇಲ್ಲ, ಆದ ಕಾರಣ ಇದೆಲ್ಲ ಬೆಳೀತಾ ಉಂಟು. ಯಾವುದು? ಯೋಗಕ್ಕೆ ಹೋಗ್ತೇನೆ, ಯೋಗ ಮಾಡ್ತೇನೆ, ಆ ಯೋಗ ಮಾಡ್ತೇನೆ, ಈ ಯೋಗ ಮಾಡ್ತೇನೆ, ಎಲ್ಲ ಯೋಗ ಮಾಡ್ತಾನೆ, ಮನಸ್ಸು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈಗ. ತನ್ನ ಮನಸ್ಸು ಹೇಗಿರಬೇಕು ಈ ಯೋಗ ಮಾಡಿದ ಮೇಲೆ ಎಂಬ ವಿಚಾರ ಗೊತ್ತಿಲ್ಲ. ಮನಸ್ಸು ಅಲಿತಾ ಉಂಟು. ಮನಸ್ಸು ಅಲಿಯುವವರಿಗೆ ಯೋಗ ಯಾಕೆ? ಮನಸ್ಸನ್ನು ನಿಲ್ಲಿಸುವವರಿಗೆ ಯೋಗ. ಆಸೆ ಹಂತವಾಗಿ ಕಡಿಮೆ ಆಗ್ತಾ ಬರಬೇಕು. ಆದಿಯೋಗಿ ಶಿವ ಅಲ್ವಾ? ಆದಿಯೋಗಿ ಶಿವ ಪ್ರಪಂಚದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ, ಆದಿಯೋಗಿ ಶಿವ ಅಂತೇಳಿ. ಆ ಯೋಗಿಯಿಂದ ಅದೆಷ್ಟೋ ಋಷಿ ಮುನಿಗಳು ಸೃಷ್ಟಿಯಾದರು. ಅವರೆಲ್ಲ ಮನುಕುಲದ ಒಳಿತಿಗೆ ಬೇಕಾಗಿ ಹೇಳಿದರು. ಅವರ ಜೀವನದ ಶೈಲಿ ಹೇಗೆ ಇತ್ತು, ನಮ್ಮ ಜೀವನದ ಶೈಲಿ ಹೇಗೆ ಉಂಟು? ಅಲ್ಲಿಗೂ ಇಲ್ಲಿಗೂ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಒಂದು ಎಳ್ಳಿನಷ್ಟಾದರೂ ನಮ್ಮ ಜೀವನದಲ್ಲಿ ಉಂಟಾ? ಒಂದು ಎಳ್ಳಿನಷ್ಟಾದರೂ ನಮ್ಮ ಜೀವನದಲ್ಲಿ ಈಗ ಇದ್ದರೆ ಒಂದು ಯೋಗಿ ಅಂತ ಹೇಳ್ಬೋದು, ಅವರೊಂದು ಯೋಗಿಗಳು ಅಂತ ಹೇಳ್ಬೋದು. ಯೋಗದಲ್ಲಿ ಒಂದು ಅಂತರಂಗದ ಯೋಗ ಬೇರೆ, ಬಹಿರಂಗದ ಯೋಗ ಬೇರೆ. ಬಹಿರಂಗದ ಯೋಗ ಮಾಡ್ತಾ 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 ಅದು ಅಂತರಂಗಕ್ಕೆ ಹೋಗಿ ಅಂತರಂಗದಿಂದ ಆ ಪರಮಾತ್ಮನ ಹತ್ರ ಹೋಗಿ ಸೇರಬೇಕು. ಇದು ಯೋಗದ ಸ್ಥಿತಿ. ಇದು ಪ್ರತಿಯೊಬ್ಬರು ಯೋಗ ಮಾಡಬೇಕು, ಬೇರೆ ದಾರಿ ಇಲ್ಲ. ಈಗ ಟೆಕ್ನಾಲಜಿ ಬಂದು ಇನ್ನಿನ್ನೂ ಯಾವುದಕ್ಕೂ ಕೆಲಸ ಇಲ್ಲದಾಗಿ ಆಗಿ ಹೋಗ್ತದೆ. ಮುಂದೆ ಕೂತ್ಕೊಂಡಲ್ಲಿ ಎಲ್ಲ ಆಗ್ತಾ ಉಂಟು ಈಗ ಅಲ್ವಾ? ಆಗ ಯೋಗ ಸೂತ್ರವನ್ನು ಬರೆದ ಪತಂಜಲಿ ಮಹರ್ಷಿಗಳು ಹೇಳಿದಂಥ ವಿಚಾರ ಸದ್ಯದ ಮಟ್ಟಿಗೆ ಹತ್ತಿರವಾಗಿರುವ ವಿಚಾರ. ಇನ್ನು ಅದರಿಂದ ಹಿಂದೆ ಎಲ್ಲ ಹೋಗಿದ್ರೆ ಸಿಕ್ಕುವಂಥ ವಿಚಾರ ಅಲ್ಲ. ಪತಂಜಲಿ ಮಹರ್ಷಿಗಳು ಯೋಗ ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಛಿದ್ರವಾದ್ದನ್ನೆಲ್ಲ ಒಂದು ಸೇರಿಸಿ ಪುನಃ ಅದಕ್ಕೊಂದು ರೂಪ ಕೊಟ್ಟು ಹೇಳಿದಂಥ ವಿಚಾರ. ಏನು ಹೇಳಿದ್ದಾರೆ? ಶುದ್ಧತೆ ಬಹಳ ಮುಖ್ಯ, ಗುಣ ಬಹಳ ಮುಖ್ಯ. ನಿಮ್ಮ ಅಂತರಾತ್ಮದಲ್ಲಿ ಹೇಗಿರ್ತೀರೋ ಅದೇ ರೀತಿ ಜೀವನವನ್ನು ಮಾಡಲಿಕ್ಕೆ ಕಲಿಯಿರಿ. ಕಾಯ ವಾಚ ಮನಸ್ಸ ಯಾವುದೇ ಕಾರಣಕ್ಕೂ ದ್ರೋಹವನ್ನು ಮಾಡಬೇಡಿ, ಯಾರ ಮನಸ್ಸನ್ನು ನೋಯಿಸಬೇಡಿ. ಇಂಥ ಗುಣಗಳೆಲ್ಲ ಬರುವಾಗ ನಿಮ್ಮೊಳಗಿಂಥ ಚೈತನ್ಯಗಳೆಲ್ಲ ಬಂದು ಆ ಭಗವಂತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ಬೇಸನ್ನು ನಾವು ಮರ್ತಿದ್ದೇವೆ, ಆ ಗುಡ್ ಕ್ಯಾರೆಕ್ಟರನ್ನು ನಾವು ಮರ್ತಿದ್ದೇವೆ. ಆ ಶುದ್ಧವಾದ ಗುಣವನ್ನು ಮರ್ತಿದೆ. ಅವರು ಹೇಳಿದ ಯಮ ನಿಯಮ ವಿಷಯವನ್ನು ಮರೆತು, ಆಸನವನ್ನು ಮರೆತು, ಎಲ್ಲವನ್ನು ಮರೆತು ಯಾವುದ್ಯಾವುದೋ ರೀತಿಯಲ್ಲಿ ಹೋಗ್ತಾ ಇದ್ದೇವೆ. ಇದು ಯಾಕೆ ಬೇಕಾಗಿ ಮಾಡಬೇಕು ಅಂತ ಹೇಳೋದು. ಮನುಷ್ಯನ ಆಸೆಯನ್ನು ಬಿಡಲಿಕ್ಕೆ ಬೇಕಾಗಿ, ಮನುಷ್ಯನ ಜನ್ಮದ ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ, ಮನುಷ್ಯ ಅಂದರೆ ಏನು ಅಂತ ತಿಳಿಲಿಕ್ಕೆ ಬೇಕಾಗಿ ಈ ಯೋಗದ ರಹಸ್ಯ ಹೇಳ್ತಾ ಉಂಟು. ಆ ರೀತಿ ಒಂದು ಆಸನ ಸಿದ್ಧಿ ಆದರೆ ತನ್ನಿಂತಾನಾಗಿ ಉಸಿರು ತನ್ನ ಕಂಟ್ರೋಲಿಗೆ ಬರ್ತದೆ. ತನ್ನಿಂತಾನಾಗಿ ಉಸಿರು ಕಂಟ್ರೋಲಿಗೆ ಬರೋದು ಪ್ರಾಣಾಯಾಮ.
ಪ್ರಾಣಾಯಾಮದಲ್ಲಿ ಇರುವಂಥ ಶಕ್ತಿ ಅಷ್ಟಿಷ್ಟಲ್ಲ. ಪ್ರಾಣಾಯಾಮವನ್ನು ಯಾವುದರ ಮೂಲಕ ಕಂಡುಹಿಡಿದ್ರು ಪ್ರಪಂಚದಲ್ಲಿ? ಸರ್ಪದ ಮೂಲಕ. ಆದ ಕಾರಣ ಪತಂಜಲಿ ಮಹರ್ಷಿ ಅಂತ ಹೇಳಿದರೆ ಸರ್ಪ, ಆದಿಶೇಷ. ಈಗ ಅರ್ಥ ಆಗ್ಬೋದು ಸ್ವಲ್ಪ. ಯಾವುದರ ಮೂಲಕ ಕಂಡುಹಿಡಿದ್ರು ಪ್ರಾಣಾಯಾಮವನ್ನು? ಆಗೆಲ್ಲ ಪ್ರಕೃತಿ ದತ್ತವಾಗಿ ಬಂದದ್ದು. ಪ್ರಕೃತಿ ದತ್ತವಾಗಿ ಬಂದ ಕಾರಣ ದತ್ತಾತ್ರೇಯ ಯೋಗ ಗುರು ಅಂತ ಹೇಳೋದು. ದತ್ತ ಭಗವಾನ್, ದತ್ತಾತ್ರೇಯ. ಪತಂಜಲಿ ಮಹರ್ಷಿಗಳಿಂತಲೂ ಸ್ವಲ್ಪ ಹಿಂದಿನವರವರು ದತ್ತಾತ್ರೇಯರು. ಅವರು ಅನೇಕ ರೀತಿಯಲ್ಲಿ ಯೋಗ ಸೂತ್ರವನ್ನು ಹೇಳಿದ್ದಾರೆ. ಎಲ್ಲ ಋಷಿಮುನಿಗಳು ಹೇಳಿದಂಥ ವಿಚಾರ. ಇದರಲ್ಲಿ ಯಾಕೆ ಬೇಕಾಗಿ ಹೇಳಿದರು? ಮನಸ್ಸಿನ ನಿಗ್ರಹ, ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಮನಸ್ಸು ಬಹಳ ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡೋದು. ಯೋಗ ಮಾಡುವವರಿಗೆಲ್ಲ ಮನಸ್ಸು ಸರಿ ಉಂಟಾ? ಯೋಗ ಮಾಡುವವರಿಗೆಲ್ಲ ಆಸೆ ಬಿಟ್ಟಿದ? ಯೋಗ ಮಾಡೋರು ಹೇಗಿರಬೇಕು? ಇದು ವಿಶ್ವ ಯೋಗ ದಿನಾಚರಣೆ ದಿನ ವಿಶ್ವದವರು ತಿಳಿದರೆ ವಿಶ್ವಶಾಂತಿ ಆಗೋದು ಸತ್ಯವಾದ ವಿಚಾರ. ಪ್ರಾಣಾಯಾಮ ಮಾಡುವಾಗ ಎಷ್ಟು ಶಕ್ತಿ ಬರ್ತದೆ, ಏನೆಲ್ಲ ಚೈತನ್ಯ ಬರ್ತದೆ. ಆ ಚೈತನ್ಯವನ್ನೆಲ್ಲ ನಾವು ಯಾವುದಕ್ಕೆ ಕೊಡಬೇಕು? ಆ ಚೈತನ್ಯವನ್ನು ನಾವು ಯಾವ ರೀತಿ ಪ್ರಪಂಚಕ್ಕೆ ಬೆರೆಸಬೇಕು? ಆ ಚೈತನ್ಯವನ್ನು ಯಾವ ರೀತಿ ನಾವು ಮನುಕುಲಕ್ಕೆ ಕೊಡಬೇಕೆಂಬ ಅರಿವಿರಬೇಕು ಪ್ರಾಣಾಯಾಮ ಮಾಡುವಾಗ. ಪ್ರಾಣಾಯಾಮ ಮಾಡುವವರಿಗೆ ನಮ್ಮಿಂದಾಗಿ ಲೋಕ ಒಳ್ಳೆಯದುಂಟು, ನಮ್ಮಿಂದಾಗಿ ಪ್ರಪಂಚ ಚೆನ್ನಾಗಿ ಉಂಟು, ನಾವೆಲ್ಲ ಮನುಕುಲದ ಒಳಿತಿಗಾಗಿ ಜನ್ಮವನ್ನು ತಾಳಿದ್ದೇವೆ ಎಂಬ ಅರಿವು ಬರ್ತದೆ ಯಾವಾಗ ಸತ್ಯವಾಗಿ ಒಬ್ಬ ಪ್ರಾಣಾಯಾಮ ಮಾಡುವಾಗ. ಆ ಉಸಿರಿನ ಬೆಲೆ ಏನು ಅಂತ ಗೊತ್ತಾಗ್ತದೆ ಅವನಿಗೆ. ಆ ಉಸಿರಿನ ಮಹತ್ವ ಏನು ಅಂತೇಳಿ ಗೊತ್ತಾಗ್ತದೆ ಅವನಿಗೆ. ಒಂದೊಂದು ಕ್ಷಣ ಕೂಡ ಅವನಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಆ ಪ್ರಾಣಾಯಾಮವನ್ನು ಸತ್ಯವಾಗಿ ಒಬ್ಬ ಮಾಡೋದಾದರೆ. ಅದಾದ ಮೇಲೆ ಪ್ರತ್ಯಾಹಾರ ಅಲ್ವಾ? ಈ ಪ್ರಪಂಚದ ಮಾಯೆಗೂ ಒಂದು ಕಾಂಪೌಂಡ್ ಬೇಕು. ಈ ಪ್ರಪಂಚದ ಮಾಯೆಗೂ ನಮಗೂ ಒಂದು ಕಾಂಪೌಂಡ್, ಅದರೊಳಗೆ ಯಾವುದು ಬರಬಾರ್ದು. ಆ ರೀತಿಯಾದ ಒಂದು ಕಾಂಪೌಂಡ್ ಹಾಕಿಕೊಡ್ಬೇಕು. ಪ್ರಪಂಚದಲ್ಲಿ ನಾವು ಇರಬೇಕು, ಇಲ್ಲದೇ ಇರಬೇಕು, ಎಲ್ಲರೊಟ್ಟಿಗೆ ಇರಬೇಕು, ಯಾರೊಟ್ಟಿಗೂ ಇರಬಾರ್ದು. ಈ ಸ್ಥಿತಿಗೆ ಪ್ರತ್ಯಾಹಾರ. ಅದನ್ನು ಹಾಗೆಯೇ ಕಾಪಾಡಿಕೊಂಡು ಹೋಗುವುದು. ಮತ್ತೆ ಅದನ್ನು ವರ್ಷಾನುಗಟ್ಟಲೆ ಹಾಗೆಯೇ ಕಾಪಾಡಿಕೊಂಡು ಹೋಗುವುದು. ಒಂದು ದಿನದಲ್ಲಿ ಆಗುವುದಿಲ್ಲ ಅದು. ಅದು ನಮ್ಮೊಳಗೆ ಧಾರಣ ಆಗುವುದು. ಅದಕ್ಕೆ ಧಾರಣ. ಅದಾದ ಮೇಲೆ ಮರ್ತೋಗ್ತದೆ, ತನ್ನನ್ನು ತಾನು ಮರೀತದೆ. ತನ್ನನ್ನು ತಾನು ಮರಿದಕ್ಕೆ ಹೇಳೋದು ಧ್ಯಾನ ಅಂತೇಳಿ. ತನ್ನನ್ನು ತಾನು ಮರೆತರೆ ಸಿಗುವುದು ಸಮಾಧಿ. ಆ ಸ್ಥಿತಿ ಹೋಗಿ ತಲುಪಬೇಕು ಯೋಗ ಮಾಡುವವರೆಲ್ಲ. ಆ ಸಮಾಧಿಯ ಅನುಭವವನ್ನು ಅನುಭವಿಸಬೇಕು. ಇದೆಲ್ಲ ಮಾಡೋದು ಯಾಕೆ? ಆತ್ಮದ ಉನ್ನತಿಗೆ ಬೇಕಾಗಿ, ಆತ್ಮ ಪ್ರಕಾಶವಾಗಲಿಕ್ಕೆ ಬೇಕಾಗಿ, ಮನಸ್ಸನ್ನು ಆತ್ಮದೊಟ್ಟಿಗೆ ಸೇರಿಸಲಿಕ್ಕೆ ಬೇಕಾಗಿ ಯೋಗ ಮಾಡುವುದು. ಇವತ್ತು ಯೋಗ ಯಾವ ಕಾರಣಕ್ಕೆ ಬೇಕಾಗಿ ಮಾಡೋದು? ಮನ ನೆಮ್ಮದಿ ಇಲ್ಲ, ಎಂಥ ಸ್ಟ್ರೆಸ್, ಡಿಪ್ರೆಷನ್, ಮತ್ತು ಎಂಥ ಸಾವಿರ ರೀತಿಯ ಮನೋವ್ಯಾಧಿಗಳು. ಯೋಗ ಮಾಡಿದರೆ ಸರಿಯಾಗ್ತದೆ ನಿಮಗೆ, ಯೋಗ ಕ್ಲಾಸಿಗೆ ಬನ್ನಿ. ಇವತ್ತು ಯೋಗ ಈ ರೀತಿ ಹೋಗ್ತಾ ಉಂಟು. ಯೋಗ ನಿಜವಾಗಿ ಯಾವ ರೀತಿ ಹೋಗಬೇಕಾದ್ದು? ಯೋಗ ನಿಜವಾಗಿ ಯಾವ ರೀತಿ ಹೋಗಬೇಕಾದ್ದು? ಸತ್ಯದ ರೀತಿಯಲ್ಲಿ ಹೋಗಿ ಭಗವಂತನಲ್ಲಿ ಐಕ್ಯ ಆಗುವ ಸ್ಥಿತಿ ಯೋಗ. ನಿಜವಾಗಿ ಒಬ್ಬ ಯೋಗ ಮಾಡೋದಾದರೆ ಅವನ ಸಂಸಾರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಈ ಆಸೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಮೌನವಾಗಿ ಕೂತ್ಕೊಂಡ ಒಂದು ಕಡೆ. ನಿಜವಾಗಿ ಪ್ರಪಂಚ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಇಷ್ಟು ಪವಿತ್ರವಾಗಿ ಆಚರಿಸಿದೆ ಅಂತ ಹೇಳಿದರೆ
ಇದರ ಹಿಂದೆ ಒಂದು ಮಹಾಶಕ್ತಿ ಉಂಟು ಅಂತ ಹೇಳೋದು. ಒಂದು ದಿನ ಪ್ರತಿಯೊಬ್ಬರು ಕೂಡ ಈ ಯೋಗ ರಹಸ್ಯವನ್ನು ತಿಳಿತಾರೆ, ಆ ಸ್ಥಿತಿಯನ್ನು ತಿಳಿತಾರೆ, ಏನೋ ಒಂದು ಒಳ್ಳೆಯದು ಮಾಡ್ತಾರೆ. ಹೇಳೋದು ಅರ್ಥ ಆಗ್ತದ? ಈಗ ಆ ಪಯಣದಲ್ಲಿ ಇದ್ದೀರಿ ನೀವು, ಇನ್ನು ಅಲ್ಲಿಗೆ ತಲುಪಲಿಲ್ಲ ನೀವು, ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ. ಆ ದಾರಿಯಲ್ಲಿ ಹೋಗುವಾಗ ಈಗ ಹೇಳಿದ್ದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆಗ ನೀವು ಮಾಡುವ ಯೋಗ, ನಿಮ್ಮಲ್ಲಿರುವ ಜ್ಞಾನ ಈ ಪ್ರಪಂಚಕ್ಕೆ ಒಂದು ದಾರಿದೀಪ ಆಗ್ತದೆ ಅಂತ ಹೇಳೋದು. ಪ್ರತಿಯೊಂದು ಮಾನವ ಈ ದೇಹದಿಂದ ಬಿಡುಗಡೆ ಹೊಂದುವಾಗ ಈ ಪ್ರಪಂಚಕ್ಕೆ ಒಂದು ದಿವ್ಯ ಸಂದೇಶವನ್ನು ಕೊಟ್ಟು ಈ ಪ್ರಪಂಚದಿಂದ ಬಿಡುಗಡೆ ಹೊಂದಬೇಕು. ಪ್ರಪಂಚದಿಂದ ಬಿಡುಗಡೆ ಹೊಂದಲಿಕ್ಕೆ ಆಗೋದಿಲ್ಲ, ದೇಹದಿಂದ ಬಿಡುಗಡೆ ಹೊಂದೋದು, ಅದು ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ತದೆ ಅಷ್ಟೇ. ಈ ಪ್ರಪಂಚದಲ್ಲಿ ಇರ್ತದೆ, ಆದರೆ ಈ ದೇಹ ಎಂಬುದು ಒಂದು ಪ್ರಪಂಚ, ಈ ದೇಹ ನೋಡಿದ ಪ್ರಪಂಚ, ಈ ದೇಹವನ್ನು ನೋಡಿದ ಒಂದು ಪ್ರಪಂಚ. ಮುಂದೆ ಆ ರೂಪ ಇನ್ನೊಂದು ರೂಪವಾಗಿ ಪರಿವರ್ತನೆ ಆಗ್ತದೆ, ಇನ್ನೊಂದು ದೇಹಕ್ಕೆ ಹೋಗ್ತದೆ. ಆಗ ನಿಮಗಿಲ್ಲಿ ರೂಪ ಬಹಳ ಮುಖ್ಯ ಅಂತ ಹೇಳೋದು. ಭಗವಂತ ಎಲ್ಲದರಲ್ಲಿ ಒಂದು ಶಕ್ತಿ ಚೈತನ್ಯವನ್ನು ಇಟ್ಟಿದ್ದಾನೆ ಅಂತ ಹೇಳೋದು. ಈಗ ರಾಘವೇಂದ್ರ ಗುರುಗಳ ಭಕ್ತರಿಗೆ ಎಲ್ಲ ಗುರುವಿನ ವಿಚಾರ ಅವರಿಗೆ ತಿಳಿದಿದೆ. ಗುರು ಅಂದರೆ ತತ್ವ ಅಂತ ತಿಳಿದಿದೆ, ಗುರು ಅಂದರೆ ಸತ್ಯ ಅಂತ ತಿಳಿದಿದೆ, ಗುರು ಅಂದರೆ ರೂಪ ಅಲ್ಲ ಅಂತ ತಿಳಿದಿದೆ, ಎಲ್ಲವೂ ತಿಳಿದಿದೆ. ಆದರೆ ಅವರವರ ಗುರುಗಳ ಭಕ್ತರಿಗೆ, ರಾಘವೇಂದ್ರರ ಭಕ್ತರಾದರೂ ಸರಿ, ಸಾಯಿಬಾಬಾರ ಭಕ್ತರಾದರೂ ಸರಿ, ಇನ್ನು ಅಕ್ಕಲ್ಕೋಟ ಮಹಾರಾಜರ ಭಕ್ತರಾದರೂ ಸರಿ, ಸಿದ್ಧಾರೂಢರ ಭಕ್ತರಾದರೂ ಸರಿ, ಅವರವರಿಗೆ ಅವರವರ ಗುರುಗಳಿಗೆ ಮೊದಲ ಪ್ರಾಧಾನ್ಯತೆ ಹೋಗ್ತದೆ. ಅದು ಅರಿವಿಲ್ಲದಂತೆ ಅದು ಹೇಗೆ ಹೋಗಲಿಕ್ಕೆ ಸಾಧ್ಯ? ಗುರುಗಳೆಲ್ಲ ಒಂದೇ ಅಲ್ವಾ? ಆಗ ನಿಮ್ಮ ಒಳಗದು ಅಚ್ಚು ಹೊಡೆದು ಹೋಗಿದೆ, ಅದು ಫ್ರೆಂಟ್ ಆಗಿದೆ. ಅದು ಆಗ ರೂಪಕ್ಕಷ್ಟು ಮಹತ್ವ ಇದೆ. ಆಗ ಈ ಮನುಷ್ಯ ರೂಪಕ್ಕಷ್ಟು ಮಹತ್ವ ಇದೆ. ಆಗ ಈ ರೂಪವನ್ನು ನೀವು ಬಿಡುವ ಮುಂಚೆ ಈ ರೂಪದಲ್ಲಿ ನೀವು ಏನೆಲ್ಲ ಈ ಪ್ರಪಂಚಕ್ಕೆ ಕೊಡಬೇಕು ಅದನ್ನು ಕೊಟ್ಟು ಹೋದರೆ ಈ ನಿಮ್ಮ ರೂಪ ಶಾಶ್ವತವಾಗಿರ್ತದೆ ಪ್ರಪಂಚದಲ್ಲಿ. ಈ ಸತ್ಯ ಅದು. ಅದೇ ಹೇಳಿದ್ದು, ರೂಪಕ್ಕೆ ಇಷ್ಟೊಂದು ಶಕ್ತಿ ಉಂಟು, ಇಷ್ಟೊಂದು ಚೈತನ್ಯ ಉಂಟು. ಮಾಯೆಯೊಳಗೆ ಸತ್ಯ ಉಂಟು. ಇದನ್ನು ತಿಳಿಯುವುದಕ್ಕೆ ಯೋಗ ಅಂತ ಹೇಳೋದು. ಇದನ್ನು ತಿಳಿಯುವುದಕ್ಕೆ ಯೋಗ ಅಂತ ಹೇಳೋದು. ಹಾಗೆ ಇವತ್ತು ಇಲ್ಲಿ ಎಲ್ಲ ಸೇರಿದ ಎಲ್ಲ ಭಕ್ತರಿಗೆ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಹೇಳೋದು. ಎಷ್ಟು ದೂರ ಬಂದಿದ್ದೀರಿ, ಎಷ್ಟು ದೂರ ಅಂದರೆ ಇಲ್ಲಿಗಲ್ಲ, ನಿಮ್ಮ ಪಯಣದಲ್ಲಿ, ಮನುಷ್ಯ ಜನ್ಮದ ಪಯಣದಲ್ಲಿ ದಾಟಿ ದಾಟಿ ಎಲ್ಲವನ್ನು ದಾಟಿ 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 ಇಷ್ಟು ದೂರ ಬಂದು ಮುಟ್ಟಿದಿರಿ. ಇನ್ನೂ ಮೇಲೆಗೆ ಹೋಗಿ ಪ್ರಪಂಚಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಹೇಳೋದು. ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ ಯೋಗಿಗಳಾಗಿ, ಎಲ್ಲರೂ ಜ್ಞಾನಿಗಳಾಗಿ, ಎಲ್ಲರೂ ಯೋಗಿಗಳಾಗಿ, ಎಲ್ಲರೂ ಜ್ಞಾನಿಗಳಾಗಿ ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ. ಸಣ್ಣ ಮಗುವಿನಿಂದ ಪ್ರಾರಂಭ ಮಾಡಬೇಕು ಯೋಗ. ಅದು ಭಾಳಷ್ಟು ಒಳ್ಳೆಯ ದಾರಿಯನ್ನು ಕೊಡ್ತದೆ. ಆದರೆ ಇಲ್ಲಿ ಆ ಯೋಗ ಅಂದರೆ ಏನು ಅಂತ ಹೇಳಿಕೊಡುವವರು ಕರೆಕ್ಟಾದ ರೀತಿಯಲ್ಲಿ ಹೇಳಿಕೊಡಬೇಕು, ಸರಿಯಾದ ರೀತಿಯಲ್ಲಿ ಹೇಳಿಕೊಡ್ಬೇಕು. ಯೋಗ ಅಂದರೆ ಇದು ಈ ದಾರಿ ಅಂತೇಳಿ, ಇದು ಇಲ್ಲಿಗೆ ಹೋಗಿ ತಲುಪ್ತದೆ ಅಂತೇಳಿ ಹೇಳೋದು. ಅರ್ಥ ಆಯ್ತಾ? ಇದು 1 ಗಂಟೆ ಯೋಗ ಮಾಡಿ 10 ಗಂಟೆ ಫೋನ್ ನೋಡಿದರೆ ಏನು ಪ್ರಯೋಜನ? ಉಸಿರು ಜಾಸ್ತಿ ಹೋಗ್ಬೋದು. ಹೇಳೋದು ಅರ್ಥ ಆಯ್ತಾ? ಯೋಗ ಮಾಡೋದು ತಪ್ಪು ಅಂತ ಹೇಳಿಲ್ಲ. ಯೋಗ ಎಂಬುದು ಭಗವಂತನೊಂದು ರೂಪ, ಭಗವಂತನೊಂದು ಅಂಶ. ಯೋಗ ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಕೊಟ್ಟಂಥ ಒಂದು ಸತ್ಯ ಸ್ಥಿತಿ. ಇದನ್ನೆಲ್ಲ ಮನುಷ್ಯ ತನ್ನ ಒಳಗೆ ರೂಪಿಸಿಕೊಂಡ ಕಾರಣ ಏನು? ಮನುಷ್ಯ ಕೊನೆಗೆ ಜನ್ಮವನ್ನು ತಾಳಿದ. ಎಲ್ಲ ಜನ್ಮ ಆದ ನಂತರ ಕೊನೆಗೆ ಬಂದ ಜನ್ಮ ಮನುಷ್ಯ ಜನ್ಮ.
ಆದ ಕಾರಣ ಮನುಷ್ಯ ಎಲ್ಲರನ್ನು ನೋಡಿ ತಿಳ್ಕೊಂಡ. ಈ ಯೋಗ ಎಂಬುದು ಪ್ರಾರಂಭವಾದ್ದು ಒಂದು ಮೌನ ಸ್ಥಿತಿಯಿಂದ. ಅದು ಹೇಳಿದ್ದು, ಒಬ್ಬ ಒಂದು ವರ್ಷ ಮರದಡಿಯಲ್ಲಿ ಕೂತ್ಕೊಳ್ತಾನೆ, 1 ತಿಂಗಳು ಕೂತ್ಕೊಳ್ತಾನೆ. ಏನಾಗ್ಬೋದು 1 ತಿಂಗಳು ಕೂತ್ಕೊಂಡ್ರೆ? ಸ್ವಲ್ಪ ಯೋಚನೆ ಮಾಡಿ ನೀವು. ಏನಾಗ್ಬೋದು 1 ತಿಂಗಳು ಒಬ್ಬ ಸುಮ್ಮನೆ ಒಂದೇ ಕಡೆಯಲ್ಲಿ ಕೂತ್ಕೊಂಡ್ರೆ? ಕೈ ಕಾಲೆಲ್ಲ ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ಬೋದು. ಆಗ 1 ತಿಂಗಳು ಕೂತ್ಕೊಳ್ಬೇಕು, ನಾನು ಪುನಃ ಸರಿಯಾಗಬೇಕು. ಇದು ಹೇಗೆ ಅಂತೇಳಿ ಪ್ರಕೃತಿಯಿಂದ ನೋಡಿ ತಿಳಿದು ಬಂದಂಥ ಆತ್ಮಕಲೆ ಇದು. ಇದನ್ನು ಇನ್ನಷ್ಟು ಬೆಳೆಸಿ ಪ್ರಪಂಚಕ್ಕೆ ಒಳ್ಳೆಯ ದಾರಿಯನ್ನು ಹೇಳುವಂಥ ಒಂದು ದಾರಿದೀಪವಾಗಿ ಅಂತ ಹೇಳೋದು ನೀವೆಲ್ಲ. ಎಲ್ಲರಿಗೂ ಗುರುದೇವರ ಶುಭ ಆಶೀರ್ವಾದ. ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದೇ ಆಗಲಿ, ಮನುಕುಲಕ್ಕೆ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ದೊಡ್ಡ ಯೋಗ ಅಲ್ವಾ? ಆರೋಗ್ಯದಿಂದ ದೊಡ್ಡ ಯೋಗ ಉಂಟ? ಆರೋಗ್ಯವೇ ದೊಡ್ಡ ಯೋಗ. ಈ ಸತ್ಯವನ್ನು ತಿಳಿಯಿರಿ. ಎಲ್ಲರಿಗೂ ಮನಸ್ಸು, ಆತ್ಮ, ಅವರ ಜ್ಞಾನ, ಅವರ ಅಂತರಾತ್ಮದ ಗುರು ಒಳ್ಳೆಯ ದಾರಿಯನ್ನೇ ತೋರಿಸಿ ನಿಮ್ಮ ಜನ್ಮದ ಸಾರ್ಥಕತೆಯನ್ನು ನೀವು ಕಂಡುಕೊಳ್ಳುವಂಥ ಸ್ಥಿತಿ ನಿಮಗೆ ಬರಲಿ ಅಂತ ಹೇಳೋದು. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.